ವರ್ಷಗಳಿಂದ ನೋಡೋಕ್ಕಾಗಿರಲಿಲ್ಲ. ಎಸ್, ಓಕೆ, ಒಂದು ಸಿನಿಮಾನ ಆಡಿಯನ್ಸ್ ಜೊತೆ ಕೂತ್ಕೊಂಡು ಎಲ್ಲ ಆಡಿಯನ್ಸ್ ಜೊತೆ ಫಸ್ಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಈ ಸಿನಿಮಾ ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡಿದ್ದೆ. ಫಸ್ಟು ನಾನು ನಮ್ಮ ಡೈರೆಕ್ಟರ್ ಯಾದವ್ ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಅವ್ರಿಗೆ ಬೆನ್ನೆಲುಬಾಗಿ ನಿಂತಂಥ ಪ್ರೊಡ್ಯೂಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಯಾದವ್ ಸರ್ ಯಾವಾಗಲೂ ಹೇಳೋರು, ಅಂದರೆ ನಾನು ಶಿವಭಕ್ತ, ಅವರು ಸ್ವಲ್ಪ ಶಿವಭಕ್ತ, ಆ ಸಬ್ಜೆಕ್ಟ್ ಅದ್ರ ಮೇಲೆ ಕನೆಕ್ಟೆಡ್ ಆಗಿದೆ. ಶಿವನಿಗೆ ಎಷ್ಟೋ ಜನ್ಮಗಳು ಪಾರ್ವತಿ ಸಿಗೋದಿಲ್ಲ. ಸೊ ಅವರು ಆ ಕಾನ್ಸೆಪ್ಟನ್ನ ಅದು ಹೆಂಗೆ ಈ ಸಿನಿಮಾಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಉಪೇಂದ್ರ ಸರ್ ಅಷ್ಟೊಂದು ಹೇಳಿದ್ರು, ಆದರೂ ನಾವು ಡಬ್ ಮಾಡಿದ್ವಿ ಅಥವಾ ಆ್ಯಕ್ಟ್ ಮಾಡಿದ್ವಿ ಅನ್ಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅಲ್ಲಿರುತ್ತೆ. ಆ ಸೀನನ್ನು ಎಂಜಾಯ್ ಮಾಡೋಕ್ಕಾಗಿರಲ್ಲ. ಬಟ್ ಇವತ್ತು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡಿದಾಗ ನಿಜವಾಗ್ಲೂ ನಾನು ಅಪೂರ್ವ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಿಜವಾಗ್ಲೂ ಆ ಸಿಚುವೇಶನ್ನ ಅವರು ತಡ್ಕೊಂಡು, ಆ್ಯಕ್ಚುಲಿ 3 to 4 days ನಾವು ಶೂಟ್ ಮಾಡಿದ್ವಿ ಅದನ್ನು. 3 to 4 days ಅದೇ ಎಮೋಷ್ನಲ್ ಇರೋದು. ಓ ಮೈ ಗಾಡ್, ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಕ್ಲೈಮ್ಯಾಕ್ಸ್ ಆ್ಯಂಡ್ ಸೆಕೆಂಡ್ ಹಾಫ್ ತುಂಬ ಆಡಿಯನ್ಸ್ ನೋಡಿದವರು ಇದು ಮಾಡಿದವರು ತುಂಬ ಎಂಜಾಯ್ ಮಾಡಿದ್ದಾರೆ, ತುಂಬ ಫೀಲ್ ಮಾಡಿದ್ದಾರೆ. ಸೊ ಇದೇ ಒಂದು ಖುಷಿ ಆ್ಯಂಡ್ ಒಂದು ಇದಕ್ಕೋಸ್ಕರ ನಾವು ಸಿನಿಮಾ ಇಷ್ಟು ದಿವಸ ಒದ್ದಾಡಿ ಎಲ್ಲ ಮಾಡಿ ಥಿಯೇಟ್ರಿಗೆ ಬಂದು ಆಡಿಯನ್ಸ್ ಅದನ್ನು ನೋಡಿ ಎಂಜಾಯ್ ಮಾಡಿದ್ರು, ಆ ಫೀಲಲ್ಲಿ ಪಟ್ಟರು, ಅಥವಾ ಒಂದು ವಿಷಲ್ ಹೊಡೆದ್ರು ಅಥವಾ ಕೂಗಿದ್ರು. ಈ ಒಂದು ಇದಕ್ಕೋಸ್ಕರ ನಾವು ಇಷ್ಟು ದಿವಸ ಪರಿಶ್ರಮ ಮಾಡೋದು ಅದು ಇವತ್ತು ಒಂಥರ ಫುಲ್ಫಿಲ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಹೀಗೆ ಬಂದು ನಮ್ಮ ಸಿನಿಮಾನ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೀಗೆ ಅಲ್ಲ, ಒಂದು ಹುಡುಗನ ಜೊತೆ ಹುಡುಗಿ ಇರ್ತಾಳೆ, ಹುಡುಗಿ ಜೊತೆ ಹುಡುಗ ಇರ್ತಾಳೆ. ಸೊ ಅದನ್ನು ನಾವು ನೀಟಾಗಿ ಈ ಚಿತ್ರದಲ್ಲಿ ತೋರಿಸಿದ್ದೀವಿ. ಸೊ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.